2024ರ ಲೋಕಸಭಾ ಚುನಾವಣೆ ರಂಗೇರ್ತಿದೆ. ಅದರಲ್ಲೂ ಮುಖ್ಯವಾಗಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲರ ಕೌತುಕವನ್ನ ತನ್ನತ್ತ ಸೆಳೆತಿರುವಂತಹ ಬಹುಮುಖ್ಯ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಹೇಳಿ ಕೇಳಿ ನಾಡು ಕಂಡಂತಹ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಮತ್ತು ಹಿಂದುಳಿದವರ ಮೊಟ್ಟ ಮೊದಲ ಅಸಲಿ ಮುಖ್ಯಮಂತ್ರಿ ಸಾರೆಕೊಪ್ಪ ಬಂಗಾರಪ್ಪ ಅವರ ಮಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ಅವರ ಮಧ್ಯೆ ಫೈಟ್ ನಡೀತಿದೆ. ಇದೇ ಸಂದರ್ಭದಲ್ಲಿ ಬಂಗಾರಪ್ಪನವರ ಅಭಿಮಾನಿಗಳ ದಂಡು ಈ ಸಲ ಈ ಚುನಾವಣೆಯನ್ನ ಬೇರೆ ರೀತಿಯಲ್ಲೇ ನೋಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂಗಾರಪ್ಪ ವಿಚಾರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂತಹ ವೇಣುಗೋಪಾಲ ನಾಯಕ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಬಂಗಾರಪ್ಪ ಅಂದ ಕೂಡಲೇ ನಿಮ್ಗೆ ನೆನಪಾಗುವಂತದ್ದೇನ್ ಸರ್? ಬಂಗಾರಪ್ಪ ಅಂದ ಕೂಡಲೇ ನಮ್ಗೆ ಮೈ ರೋಮಾಂಚನ ಆಗ್ತದೆ. ಯಾಕೆಂದ್ರೆ ಬಂಗಾರಪ್ಪ ಒಂದು ಶಕ್ತಿ. ಅದು ಈ ರಾಜ್ಯಕ್ಕೆ ಒಂದು ಶಕ್ತಿ. ಅದು ಬಂಗಾರಪ್ಪ ಅನ್ನೋದು. ಇವತ್ತು ಬಂಗಾರಪ್ಪ ನೆನೆಸಿದ ತಕ್ಷಣ ನಮ್ ನೆನೆಸು ಬರೋದೆ ಬಡವರ ಬಗ್ಗೆ ಇದ್ದಂತ ಅವರ ಕಾಳಜಿ, ಹಿಂದುಳಿದವರ ಬಗ್ಗೆ ಅವ್ರಿಗಿದ್ದಂತ ಒಂದು ಪ್ರೀತಿ. ಇದನ್ನ ನಾವು ಬೇರೆಯವರಲ್ಲಿ ನೋಡಕ್ ಆಗ್ತಾ ಇರ್ಲಿಲ್ಲ. ನಾವು ಬಹಳ ಹತ್ತಿರದ ಬಂಗಾರಪ್ಪರು ನೋಡಿರೋದ್ರಿಂದ ನಮ್ಗೆ ಅವ್ರ ಬಗ್ಗೆ ಅಷ್ಟೊಂದು ಅಭಿಮಾನ, ಅಷ್ಟೊಂದು ವಿಶ್ವಾಸ. ನಮಗ್ ನೆನಪು ಬರೋದೇ ಬಂಗಾರಪ್ಪನವರು. ಸರ್, ನಿಮ್ಮ ವಿಚಾರ ವೇದಿಕೆ ಮತ್ತು ಫೌಂಡೇಶನ್ ಎಲ್ಲವೂ ಸೇರ್ಕೊಂಡು ಬಂಗಾರಗಳನ್ನ ಕೊಡ್ತಿದ್ವಿ. ಸಾಹಿತ್ಯ ಬಂಗಾರ, ಕ್ರೀಡಾ ಬಂಗಾರಪ್ಪ ನಿಜಕ್ಕೂ ಬಂಗಾರನೇನಾ? ಖಂಡಿತ ಬಂಗಾರ. ಆ ಬಂಗಾರ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಇಡೀ ರಾಜ್ಯದ ಜನ ಹೇಳೋರು ಬಂಗಾರ ಅಂತ. ಅದು ತಮಗೂ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂದ್ರೆ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು, ಅವ್ರು ನಡ್ಕೊಂಡು ಬಂದಂತ ದಾರಿ, ಅವ್ರು ತೋರಿಸಿದಂತ ದಾರಿಗಳು ನಮಗೆ. ಸರ್, ಬಂಗಾರಪ್ಪ ಅವರ ಅಭಿಮಾನಿಯಾಗಿ ನೀವು ಅವರ ರಾಜಕಾರಣವನ್ನ ಎಲ್ಲಿಂದ ನೋಡಿದ್ರಿ? ಯಾವ ಹಂತದಿಂದ ನೋಡಿದ್ರಿ? ನಾನು ಬಹಳ ವರ್ಷ ಅವರು ಒಟ್ಟಿಗೆ ಇದ್ದೆ. ಬಟ್ ರಾಜಕಾರಣ ಅನ್ನೋದು ಅವ್ರ ಜೊತೆಯಲ್ಲಿ ಇದ್ದಾಗ್ಲೂ ಸಹ ನಮ್ಗೆ ರಾಜಕಾರಣ ಅಂತ ತುಂಬಾ ಗೊತ್ತಾಗಿದ್ದು ಅವರು ಬಿಜೆಪಿಗೆ ಹೋಗಕ್ ಮೊದ್ಲಿಂದ. ಬಿಜೆಪಿಗೆ ಹೋದ್ಮೇಲೆ ಸಮಾಜವಾದಿ ಪಾರ್ಟಿ, ಆಮೇಲೆ ಜನತಾ ದಳ. ಸರ್, ಬಂಗಾರಪ್ಪ ಅಂದ ಕೂಡ್ಲೆ ಒಂದು ಸಿಟ್ಟು, ಸೆಡವು ಎಲ್ಲವೂ ಕಾಣಿಸ್ಕೊಳ್ಳುತ್ತೆ. ಅವರು ಎಂತ ಸ್ವಾಭಿಮಾನಿ ಸರ್? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ ಅದಕ್ಕೆ? ಬಂಗಾರಪ್ಪನವರು ಸಿಟ್ಟು, ಸ್ವಾಭಿಮಾನಿ, ಸಿಡುಕು ಅಂತ ಹೇಳಿದ್ರಲ್ಲ, ಅವ್ರು ಸಿಟ್ಟು ಮಾಡ್ಕೊಂಡ್ರೆ ನಮಗ್ ಖುಷಿ. ಅವ್ರು ಸಿಟ್ಟಲ್ಲಿ ಹೇಳ್ತಾ ಇದ್ದದನ್ನ ನಾವು ಖುಷಿ ಪಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದ್ವಿ. ಅವ್ರು ಏನಾದ್ರು ಹೇಳಿದ್ರೆ ಅದಕ್ಕೊಂದು ಬಹಳ ಅರ್ಥ ಇರ್ತಾ ಇತ್ತು. ಅವರ ಸ್ವಾಭಿಮಾನಕ್ಕೆ ಯಾವ್ದಾದ್ರು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೋದಾ ನೀವು ನೋಡಿರುವಂತದ್ದು? ಅಲ್ಲ, ಅವರು ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ಅಲ್ಲಿ ಇರ್ತಾ ಇರ್ಲಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಅವ್ರು ಇರ್ತಾ ಇಲ್ಲ. ಬಹಳಷ್ಟು ಜನ ಹೇಳ್ತಾರೆ ಬಂಗಾರಪ್ಪನವ್ರು ಬಹಳಷ್ಟು ಪಕ್ಷಗಳನ್ನ ಕಟ್ಟಿದ್ರು, ಬಹಳ ಇದ್ ಮಾಡಿದ್ರು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವ್ರೆಲ್ಲೂ ನಿಲ್ತಾ ಇರ್ಲಿಲ್ಲ ನಾವು ನೋಡ್ದಂಗೆ. ಸರ್, ಈಗ ಬಂಗಾರಪ್ಪ ಮಗಳು ಮತ್ತೆ ಯಡಿಯೂರಪ್ಪ ಅವರ ಮಗ ಇಬ್ಬರ ಮಧ್ಯೆ ಫೈಟ್ ನಡೀತಿದೆ. ಬಂಗಾರಪ್ಪ ಅವರ ವಿಚಾರಗಳನ್ನ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಖಂಡಿತ. ನಿಜಕ್ಕೂ ಶಿವಮೊಗ್ಗದಲ್ಲಿ ಚಿತ್ರಣ ಹೇಗಿದೆ ಸರ್? ಏನಾಗಬಹುದು ಅನ್ಸ್ತಿದೆ ಇವತ್ತು? ಚಿತ್ರಣ ಏನ್ ಆಗ್ಬಹುದು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಹೇಳಿದೆ. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಆಯ್ಕೆ ಆಗ್ತಾರೆ, ಚುನಾವಣೆಯಲ್ಲಿ ಗೆಲ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಬಂಗಾರಪ್ಪನವ್ರ ಅಭಿಮಾನಿಗಳಿದ್ದಾರೆ. ಆಮೇಲೆ ಬಂಗಾರಪ್ಪನವ್ರು ಕೊಟ್ಟಂತ ಕಾರ್ಯಕ್ರಮಗಳು, ಬಂಗಾರಪ್ಪನವ್ರು ನಡ್ಕೊಂಡ್ ಬಂದಂತ ವಿಚಾರಗಳು, ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳು, ಇವತ್ತು ಅಷ್ಟೇ ಅಭಿಮಾನಿಗಳು ಅವ್ರಿಗಿದ್ದಾರೆ. ಇರ್ಬೋದು, ಈಗ ಮಾಜಿ ಮುಖ್ಯಮಂತ್ರಿಗಳ ಮಗ ಅಭ್ಯರ್ಥಿ ಆಗಿರ್ಬೋದು, ಇವರು ಮಾಜಿ ಮುಖ್ಯಮಂತ್ರಿಗಳ ಮಗಳೇ. ಯಾಕೆ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಲಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಸರ್? ಕಾರಣ ಏನಾದ್ರು ಇರಬಹುದಾ? ಏನಾದ್ರು ಕೊನೆಯ ಆಸೆ ಅಂತಲೋ ಏನಾದ್ರು? ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಲಲೇಬೇಕು ಅಂತ ಹಠ ಅಲ್ಲ. ಗೀತಾ ಶಿವರಾಜ್ ಕುಮಾರ್ ಗೆದ್ದು ಆ ಸಂತೋಷವನ್ನು ನಾವು ನೋಡಿ ಹಂಚ್ಕೊಬೇಕಂತ ನಾವು ಕಾಯ್ತಾ ಇದ್ದೀವಿ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಹಠ ಅಲ್ಲ, ಗೀತಾ ಶಿವರಾಜ್ ಕುಮಾರ್ ಗೆಲ್ಬೇಕು. ಯಾಕೆ ಗೆಲ್ಬೇಕು ಅಂದ್ರೆ, ನಮ್ಮ ಬಂಗಾರಪ್ಪಜಿಯವರ ಕೊನೆಯ ದಿನಗಳಲ್ಲಿ ಆದಂತ ಚುನಾವಣೆಯಲ್ಲಿ ಅವರು ಸೋತರು. ಆ ನೋವು ಇಡೀ ರಾಜ್ಯದ ಬಂಗಾರಪ್ಪನವರ ಅಭಿಮಾನಿಗಳಿಗಿದೆ. ಗೀತಾ ಶಿವರಾಜ್ ಕುಮಾರ್ ಅವರು ಯಾಕೆ ಗೆಲ್ಲಬೇಕು ಅಂದ್ರೆ, ಏನ್ ಈ ಬಂಗಾರಪ್ಪ ಅಭಿಮಾನಿಗಳು ನೋವಾಗಿತ್ತೋ ಆ ನೋವು ಹೋಗ್ಬೇಕು. ಆ ನೋವು ಹೋಗ್ಬೇಕು ಅಂದ್ರೆ ಇಡೀ ಶಿವಮೊಗ್ಗ ಜಿಲ್ಲೆ ಜನ ಗೀತಕ್ಕ ಅವ್ರಿಗೆ ಓಟ್ ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಿದ್ರೆ, ಇಡೀ ನಾವಲ್ಲ, ಇಡೀ ಬಂಗಾರಪ್ಪನವ್ರ ಕುಟುಂಬ ಅಲ್ಲ, ಇಡೀ ರಾಜ್ಯದ ಬಂಗಾರಪ್ಪನ ಅಭಿಮಾನಿಗಳು ಸಂತಸ ಪಡ್ತಾರೆ. ಅದಕ್ಕೋಸ್ಕರ ಅವ್ರು ಗೆಲ್ಲೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಬಂಗಾರಪ್ಪ ಅಂದ್ರೆ ಸೋಲಿಲ್ಲದ ಸರದಾರ ಅನ್ನೋ ಮಾತಿತ್ತು ಸರ್, ಮಾತಿದೆ ಕೂಡ. ಆದ್ರೆ ಕಳೆದ 20 ವರ್ಷಗಳಿಂದ ಅವರ ಕುಟುಂಬ ಸೋಲ್ತಿದೆ ಲೋಕಸಭೆಯಲ್ಲಿ. ಕಾರಣ, ಮಧು ಬಂಗಾರಪ್ಪ ಅವರು ಕಂಟೆಸ್ಟ್ ಮಾಡಿದ್ರು ಬೈ ಎಲೆಕ್ಷನ್ ಅಲ್ಲಿ, 50,000 ಓಟಲ್ಲಿ ಅವರು ಸೋತರು. ಅದಕ್ಕಿಂತ ಮೊದಲು ಕಾರಣಾಂತರದಿಂದ ಹೊಸ ಪಕ್ಷ ಕಾರಣಾಂತರದಿಂದ ಸೋತರು. ಯಾಕೆಂದ್ರೆ ಬಂಗಾರಪ್ಪ ಅವರು ನಂಬದಂತ ಜನ, ವಯಸ್ಸಾಯ್ತು ಅವ್ರಿಗೂ. ಈಗ ಹೊಸದಾಗಿ ಬಂದಂತ ಹುಡುಗರಿಗೆ, ಯುವಕರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಏನು ಬಂದ್ರು, ನಮ್ ತಂದೆಯವ್ರು ಏನು ಹೇಳೋರು ಹಿರಿಯರು.
ಯಾಕಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಹೊಸ ಜನ ಬರ್ತಾ ಇರ್ತಾರೆ. ಈಗೆಲ್ಲ ಜನಗಳಿಗೆ ಅರಿವಾಗಿದೆ ಬಂಗಾರಪ್ಪನವ್ರು ಏನು, ಹಿಂದುಳಿದವ್ರಿಗೆ ಏನ್ ಮಾಡಿದ್ದಾರೆ, ಮೈನಾರಿಟಿ ಆಗಿರ್ಬೋದು, ಹಿಂದುಳಿದವ್ರು ಆಗಿರ್ಬೋದು, SC ST ಆಗಿರ್ಬೋದು, ಅವ್ರಿಗೆಲ್ಲರಿಗೂ ದೊಡ್ಡ ಲೀಡರ್ ಆಗಿದ್ದಂಥವ್ರು ಬಂಗಾರಪ್ಪನವರು. ಇವತ್ತು ಆ ಸಮಾಜ ಇದ್ದಾರೆ, ಆ ಸಮಾಜ ಜನ ಬಂಗಾರಪ್ಪ ಅವರ ಮಗಳನ್ನ ಗೀತಕ್ಕ ಅವ್ರನ್ನ ಕೈ ಹಿಡಿತಾರೆ. ಸರ್, ಕಷ್ಟ ಕಾಲದಲ್ಲಿ ಬಂಗಾರಪ್ಪ ಅವರು ತನ್ನ ಜನಕ್ಕೋಸ್ಕರ ಬಿತ್ತನೆ ಬೀಜ ಕೊಟ್ರು ಆನವಟ್ಟಿಯಲ್ಲಿ ಅನ್ನುವಂಥದ್ದು ಕೇಳಿರುವಂತಹ ವಿಚಾರ. ಆದ್ರೆ ಆ ಋಣ ಎಲ್ಲೋ ಅಲ್ಲಿನ ಜನ ಮರ್ತ್ ಬಿಟ್ರ ಸರ್? ಖಂಡಿತ ಮರ್ತಿಲ್ಲ, ಖಂಡಿತ ಮರ ಕಾರಣಾಂತರಗಳಿಂದ ಕೆಲವು ವ್ಯತ್ಯಾಸಗಳಿಂದ ಆಗಿರ್ಬೋದಷ್ಟೇ, ಖಂಡಿತ ಮರ್ತಿಲ್ಲ. ಆ ಋಣನ ಈ ಸರಿ ತೀರಿಸ್ಕೊಂತಾರೆ. ಈ ಸರಿ ತೀರಿಸ್ಕೊಂಡು ಎಲ್ಲ ಬಂಗಾರಪ್ಪನವ್ರ ಅಭಿಮಾನಿಗಳಿಗೆ ಒಂದು ಉತ್ಸಾಹ, ಸಂತೋಷ ತರುವಂತ ಕೆಲಸನ ಶಿವಮೊಗ್ಗ ಜಿಲ್ಲೆ ಜನ ಮಾಡೇ ಮಾಡ್ತಾರೆ. ಅದು ಮರ್ತಿಲ್ಲ. ಅದು ತುಂಬಾ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ. ಏನು ಅವತ್ತು ಕಷ್ಟ ಕಾಲದಲ್ಲಿ ಬಿತ್ತನೆ ಬೀಜನ ಕೊಟ್ರು, ಯಾಕೆ ಕೊಟ್ರು, ಹೆಂಗ್ ಕೊಟ್ರು, ಆ ವಿಚಾರ ಈ ಸಂದರ್ಭದಲ್ಲಿ ಹೇಳೋದ್ ಬೇಡ. ಇಡೀ ಜಿಲ್ಲೆಗೆ ಗೊತ್ತಿದೆ, ಇಡೀ ಸೊರಬ ತಾಲೂಕು ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸರ್, ಆ ವಿಚಾರ ಹೇಳೋದ್ ಬೇಡ ಅಂದ್ರಿ. ಅವತ್ತು ಅವ್ರು ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಅವ್ರ ಹತ್ರ ಅಧಿಕಾರ ಇರ್ಲಿಲ್ಲ, ಆದ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿತ್ತನೆ ಬೀಜವನ್ನ ಹಂಚಿದ್ದ ಹೇಗೆ? ಎಷ್ಟು ಕಷ್ಟ ಇತ್ತು ಅವ್ರಿಗೆ? ಎಷ್ಟು ಕಷ್ಟ ಇತ್ತು ಅಂದ್ರೆ ಅದನ್ನ ನಾನು ವಿವರಣೆ ಮಾಡಕ್ಕಾಗಲ್ಲ. ಅದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರು, ಏನೇನ್ ಮಾಡಿದ್ರು, ಮಗನಾಗಿ ಏನ್ ಕೊಟ್ರು, ಅದೆಲ್ಲ ನಾವು ಕೇಳಿದ್ದೀವಿ. ಯಾಕೆ ಹೇಳಕ್ ಆಗೋದಿಲ್ಲ ಅಂದ್ರೆ ಅದನ್ನೆಲ್ಲ ಈಗ ನಾನು ಹೇಳೋದ್ ಬೇಡ ಅನ್ನೋದು ಕಾರಣಕ್ಕೆ ಬಹಳ ಕಷ್ಟಪಟ್ಟು ಕಷ್ಟ ಕಾಲದಲ್ಲಿ ಅವರು ನನ್ನ ಜನ, ನನ್ನ ರೈತರು, ಅವ್ರು ಯಾವಾಗ್ಲೂ ಒಂದು ತಲೆಯಲ್ಲಿ ಇರ್ತಾ ಇದ್ರು ರೈತರ ಪರ. ರೈತರಿಗೆ ಏನಾದ್ರು ಆದ್ರೆ ಅವ್ರು ಸಹಿಸ್ತಾ ಇರಲಿಲ್ಲ. ಅವತ್ತವ್ರು ನಿದ್ದೆ ಮಾಡಿಲ್ಲ, ಈ ತರ ಪರಿಸ್ಥಿತಿ ಬಂದೈತಲ್ಲ ಅನ್ಬಿಟ್ಟು ಆ ಬಿತ್ತನೆ ಬೀಜಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡೋವರ್ಗು ಅವ್ರಿಗೆ ಸಮಾಧಾನ ಇಲ್ಲ, ಕೊಟ್ಟು ಅವ್ರು ಸಂತೋಷ ಪಟ್ರು. ಅವ್ರು ಸಹಾಯ ಮಾಡಿ ಸಂತೋಷ ಪಡುವಂತ ಜನ ಬಂಗಾರಪ್ಪನವ್ರು. ಹೆಂಗೆ ಅಂದ್ರೆ ಕಷ್ಟದಲ್ಲಿರೋ ಸಹಾಯ ಮಾಡಿ ಸಂತೋಷ ಪಡುವಂತ ಜನ ಅವರು. ಸರ್, ರಾಜ್ಯದಲ್ಲಿ ಇವತ್ತು ಬಿಜೆಪಿ ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣಗಳಲ್ಲಿ ಬಂಗಾರಪ್ಪ ಅವರು ಇದ್ದಾರೆ ಅನ್ನೋದನ್ನ ಸಾಕಷ್ಟು ಜನ ಹೇಳ್ತಾರೆ. ಸಹಜ. ಈಗ ಬಂಗಾರಪ್ಪನವರು ಬಿಜೆಪಿಗೆ ಹೋದಂತ ಸಂದರ್ಭದಲ್ಲಿ ಎಷ್ಟು ಸೀಟ್ಗಳು ಬಂತು, ಅದಕ್ಕಿಂತ ಮೊದ್ಲು ಎಷ್ಟು ಸೀಟ್ ಬರ್ತಾ ಇತ್ತು ಇರ್ಬೋದು. ಈಗ ನಾನು ಅದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಲ್ಲ. ಬಂಗಾರಪ್ಪನವ್ರು ಬಿಜೆಪಿಗೆ ಹೋದಾಗ ಅದಕ್ಕೊಂದು ರಂಗ ಬಂತು, ಒಂದು ಕಲರ್ ಬಂತು, ಜನಗಳು ತುಂಬಾ ಜನಪ್ರತಿನಿಧಿ, ತುಂಬಾ ಜನ ಆಯ್ಕೆ ಆಗಿ ಬಂದ್ರು. ಆವತ್ತಕ್ಕೆ ಬಂಗಾರಪ್ಪ ಅವರು ಬಿಜೆಪಿಗೆ ಬರೋಕ್ಕಿಂತ ಮುಂಚೆ ಇಡೀ ಶಿವಮೊಗ್ಗವನ್ನ ಬಿಜೆಪಿ ಎಂದು ಗೆದ್ದೇ ಇರ್ಲಿಲ್ಲ ಸರ್. ಚಾನ್ಸೇ ಇಲ್ಲ. ತಮಗ್ ಗೊತ್ತಲ್ಲ, ಜನಕ್ ಗೊತ್ತಿದೆ, ನನಗಿಂತ ಚೆನ್ನಾಗಿ ಶಿವಮೊಗ್ಗ ಜಿಲ್ಲೆ ಜನಕ್ ಗೊತ್ತಿದೆ. ಬಂಗಾರಪ್ಪನವ್ರು ಬಂದ್ಮೇಲೆ ಅದಕ್ಕೊಂದು ಶಕ್ತಿ ಬಂತು. ಆಮೇಲೆ ಕಾರಣಾಂತರಗಳಿಂದ ಬದಲಾವಣೆ ಆಗಿರ್ಬೋದು. ಬಂಗಾರಪ್ಪನವ್ರು ಬಂದಂತ ದಿನದಲ್ಲಿ ಅದಕ್ಕೊಂದು ಬಣ್ಣ ಬಂತು.